ನಾವೀಗ ಬಂದಿರೋದು ಕರ್ತಾರ್ಪುರ್ ಕಾರಿಡಾರ್. ಇದೇ ಆ ಕಾರಿಡಾರ್, ಅದಕ್ಕೆ ಕಾರಿಡಾರ್ ಅಂತೆ. ಕರ್ತಾರ್ಪುರ್ ಪಾಕಿಸ್ತಾನದಲ್ಲಿದೆ. ಪಾಕಿಸ್ತಾನದ ಒಂದು ಊರು ಕರ್ತಾರ್ಪುರ್, ಅದಕ್ಕೆ ಹೋಗ್ತಾ ಇದೀವಿ ಈಗ. ಅದು ಪಾಕಿಸ್ತಾನ್ ಇಮಿಗ್ರೇಷನ್ನು, ಇದು ಎಕ್ಸ್ಚೇಂಜ್ ಕೌಂಟ್ರು ಮತ್ತು ಟಿಕೆಟ್ ಕೌಂಟ್ರ್ ಇಲ್ಲಿದೆ. कर्नाटका से हूँ मैं, इंडिया. अपना YouTube चैनल लिख के देना, हम सब्सक्राइब करेंगे. 500 ರೂಪಾಯಿಗೆ ಪಾಕಿಸ್ತಾನಿ ಕರೆನ್ಸಿ ತಗೋತಾ ಇದೀನಿ. ನೋಡುಗರು, ಪಾಕಿಸ್ತಾನಿ ಕರೆನ್ಸಿ ಇದು. ಯಾರಿವರು ಗೊತ್ತಾ? ಮೊಹಮ್ಮದ್ ಅಲಿ ಜಿನ್ನಾ. ನಮ್ಮ ತಾತ ಗಾಂಧಿ ತಾತ, ಇವರು ಮೊಹಮ್ಮದ್ ಅಲಿ ಜಿನ್ನಾ. ನಾನು 500 ರೂಪಾಯಿ ಕೊಟ್ಟೆ. 500 ರೂಪಾಯಿಗೆ ಪಾಕಿಸ್ತಾನದ 1,000 ರೂಪಾಯಿ ಕೊಟ್ಟರು. ಸೊ ಎಷ್ಟು ಕೊಡ್ತೀರೋ ಅಷ್ಟು ಡಬಲ್ಲು. 500 ಕೊಟ್ಟರೆ 1000 ಕೊಡ್ತಾರೆ, 1000 ಕೊಟ್ಟರೆ 2000 ಕೊಡ್ತಾರೆ. ನೋಡಿ, ಈ ಕರೆನ್ಸಿನೆಲ್ಲ ಇಶ್ಯೂ ಮಾಡೋದು ಸ್ಟೇಟ್ ಬ್ಯಾಂಕ್ ಆಫ್ ಪಾಕಿಸ್ತಾನ್. ಇದು ಸ್ಟೇಟ್ ಬ್ಯಾಂಕ್ ಇಶ್ಯೂ ಮಾಡೋದು ನ್ಯಾಷನಲ್ ಬ್ಯಾಂಕ್ ಆಫ್ ಪಾಕಿಸ್ತಾನು. ನ್ಯಾಷನಲ್ ಬ್ಯಾಂಕ್ ಆಫ್ ಪಾಕಿಸ್ತಾನು $250 ಬಿಲಿಯನ್ ಹಣ ಹೊಂದಿದೆ. ಅದು ಮೇನ್ ಬ್ರಾಂಚು ಕರಾಚಿಲಿದೆ. ವರ್ಲ್ಡ್ ವೈಡು 1,500 ಬ್ರಾಂಚಸ್ ಇದೆ ನ್ಯಾಷನಲ್ ಬ್ಯಾಂಕ್ ಆಫ್ ಪಾಕಿಸ್ತಾನ್ದು. ಅಮೇರಿಕನ್ $20 ಇದು. ಇದರಿಂದ ಟಿಕೆಟ್ ತೊಗೊಬೇಕೀಗ. ಇದು ಕರ್ತಾರ್ಪುರ್ನ ಟಿಕೆಟ್. ಇದು $20 ಆಗುತ್ತೆ. ಈ ಕಾರ್ಡ್ನ ಕೊಟ್ಟರು. ಇದನ್ನು ತಗ್ಲಾಕೊಂಡು ಆ ಪಾಕಿಸ್ತಾನ್ ಬಸ್ ಹತ್ಕೊಂಡು ಹೋಗಬೇಕು. कैसे है? ठीक है जी, बढ़िया है. बढ़िया, ठीक है. अब पाकिस्तान में किधर से है आप? हम नारोवाल से हैं, पाकिस्तान. नारोवाल से. नारोवाल किधर आता है? लाहौर. 10 किलोमीटर. लाहौर 100 किलोमीटर. अच्छा अच्छा, बहुत अच्छा. कभी आए हो इंडिया? नहीं, क्यों आना? मैं परमिशन ही नहीं देते, वीज़ा बंद है. हाँ हाँ, आपका इधर ही काम करते हैं ना, ऐसा ही जा सकते हैं? 3 साल हो गए इधर ही काम कर रहे हैं. नहीं, ऐसा ही नहीं जा सकते क्या आपने? नहीं, ऐसे नहीं जा सकते. भाग्य के जरिए वीज़ा लगवा के. जी. आपको इंडिया घूमने का हाँ, दिल करता है? गए हैं बहुत ज़्यादा, हमारा देखने को दिल करता है. ताजमहल. हाँ, इस तरह बहुत चीज़ें उधर. बाकी ये गवर्नमेंट है ना जो मसला करती है. हाँ, कहते हैं इंडिया बहुत बड़ा है. बहुत बड़ा है इंडिया. तो इंडिया में क्या है ना, नॉर्थ इंडिया, साउथ इंडिया, नॉर्थ ईस्ट इंडिया, सारा अलग अलग दुनिया है, अलग अलग ही माहौल है. सही है. ಪಾಕಿಸ್ತಾನ್ ಇಮಿಗ್ರೇಷನ್ನ ಸಕ್ಸಸ್ಫುಲ್ ಆಗಿ ಮುಗಿಸ್ಕೊಂಡು ಬಸ್ ಹತ್ಕೊಂಡು, ಎಲೆಕ್ಟ್ರಿಕ್ ಬಸ್ ಹತ್ಕೊಂಡು ಗುರುದ್ವಾರ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿಂದ ಈ ಪಾಯಿಂಟಿಂದ ಆ ಗುರುದ್ವಾರಕ್ಕೆ ಕರೆಕ್ಟಾಗಿ 5 ಕಿಲೋಮೀಟ್ರ್ ಇದೆ. ಬಾರ್ಡ್ರಿಂದ 5 ಕಿಲೋಮೀಟ್ರು ಪಾಕಿಸ್ತಾನ ಒಳಗಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಕರ್ತಾರ್ಪುರ್ ಸಾಹೇಬ್ ಇದೆ. ಇದು ಇಂಡಿಯಾದಿಂದ ಬರ್ತಾ ಇದೆ, ಪಾಕಿಸ್ತಾನಕ್ಕೆ ಕನೆಕ್ಟ್ ಆಗಿರೋಂಥ ನದಿ ಇದು. ರಾವಿ ನದಿಯ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ ಈಗ. ಇಸ್ಲಾಂ ಧರ್ಮದವರಿಗೆ ಮಕ್ಕ ಮದೀನಾ ಹೆಂಗೋ, ಹಿಂದೂಗಳಿಗೆ ಕಾಶಿ ವಾರಣಾಸಿ ಹೆಂಗೋ, ಹಾಗೆ ಸಿಖ್ನ ಧರ್ಮದವರಿಗೆ ಒಂದು ನನ್ಕಾನಾ ಸಾಹೇಬು, ಮತ್ತು ಇನ್ನೊಂದು ನಾವು ಹೋಗ್ತಾ ಇರೋ ಅಂತ ಕರ್ತಾರ್ಪುರ್ ಸಾಹೇಬು. करतारपुर साहब पहली बार जा रहे हो भैया? Yes, I'm going first time to Kartarpur. Then how you are feeling? It's very great, yeah. Because it's your holy place. Yeah, it's a holy place for Sikhs and Muslims, both of us. Not only Sikhs or Muslim, it for all religions. ನಲವತ್ತೆರಡು ಎಕರೆಯಲ್ಲಿ ಮಾಡಿರೋ ಅಂತ ಗುರುದ್ವಾರ, ಅದು ಬಿಗ್ಗೆಸ್ಟ್ ಗುರುದ್ವಾರ ಅದಂತೂ. ಇವಾಗಂತೂ ಇಂಡಿಯಾ ಇಂದ ಪಾಕಿಸ್ತಾನ್ಗೆ ಕಾರಿಡಾರ್ ಮಾಡಿದ್ದಾರೆ. ಸೊ ಸಿಖ್ ಧರ್ಮದವರು ಈಸಿಯಾಗಿ ಅವರ ದೇವಸ್ಥಾನಕ್ಕೆ ಹೋಗ್ಬೋದು. 2019ರಿಂದ ಇದು ಓಪನ್ ಆಗಿರೋದು. ಆದ್ರೆ ಮುಂಚೆ ಈ ಕರ್ತಾರ್ಪುರ್ಗೆ ಬರ್ಬೇಕಾಗಿತ್ತು ಅಂದ್ರೆ ಫಸ್ಟ್ ಲಾಹೋರ್ಗೆ ಹೋಗ್ಬೇಕಾಗಿತ್ತು. ಲಾಹೋರ್ಗೆ ಹೋಗ್ಬಿಟ್ಟು ಅಲ್ಲಿಂದ ಸುತ್ಕೊ ಬರ್ಬೇಕಾಗಿತ್ತು. ಅದಂತೂ ತುಂಬಾ ಕಷ್ಟವಾದಂತ ಕೆಲಸ. ಆದ್ರೆ ಇವಾಗ ಇವರೆಲ್ಲ ತುಂಬಾ ಖುಷಿ ಆಗ್ಬಿಟ್ಟಿದ್ದಾರೆ.